ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಈಗಾಗಲೇ ಬೀಸ್ತಾ ಇದೆ. ಅದರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬೆನ್ನಲ್ಲೇ ಸಿಎಂ ಕೂಡ ಹೋಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದ್ರೂ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಕೆಲಸ ಇದ್ರೆ ದೆಹಲಿಗೆ ಹೋಗ್ತೇನೆ, ಸುಮ್ಮನೆ ದೆಹಲಿಗೆ ಹೋಗಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಿಎಂ ಕೂಡ ಹೋಗ್ತಾರಾ, ಡಿಸಿಎಂ ಈಗಾಗಲೇ ಹೋಗಿದ್ದಾರೆ, ಅಲ್ಲಿ ಚರ್ಚೆ ನಡೆಯುತ್ತಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇದ್ದಂತ ಪ್ರಶ್ನೆ ಅಂತಂದ್ರೆ ಸಿಎಂ ಕೂಡ ದೆಹಲಿಗೆ ಹಾಗಾದ್ರೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಸುಮ್ನೆ ಹೋಗಲ್ಲ, ಕೆಲಸ ಇದ್ರೆ ಹೋಗ್ತೀನಿ, ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ನನ್ನನ್ನ ಕರೆದ್ರೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಎಂ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಈಗಾಗಲೇ ಬೀಸ್ತಾ ಇದೆ. ಅದರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬೆನ್ನಲ್ಲೇ ಸಿಎಂ ಕೂಡ ಹೋಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದ್ರೂ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಕೆಲಸ ಇದ್ರೆ ದೆಹಲಿಗೆ ಹೋಗ್ತೇನೆ, ಸುಮ್ಮನೆ ದೆಹಲಿಗೆ ಹೋಗಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಿಎಂ ಕೂಡ ಹೋಗ್ತಾರಾ, ಡಿಸಿಎಂ ಈಗಾಗಲೇ ಹೋಗಿದ್ದಾರೆ, ಅಲ್ಲಿ ಚರ್ಚೆ ನಡೆಯುತ್ತಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇದ್ದಂತ ಪ್ರಶ್ನೆ ಅಂತಂದ್ರೆ ಸಿಎಂ ಕೂಡ ದೆಹಲಿಗೆ ಹಾಗಾದ್ರೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಸುಮ್ನೆ ಹೋಗಲ್ಲ, ಕೆಲಸ ಇದ್ರೆ ಹೋಗ್ತೀನಿ, ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ನನ್ನನ್ನ ಕರೆದ್ರೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಎಂ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಈಗಾಗಲೇ ಬೀಸ್ತಾ ಇದೆ. ಅದರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬೆನ್ನಲ್ಲೇ ಸಿಎಂ ಕೂಡ ಹೋಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದ್ರೂ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಕೆಲಸ ಇದ್ರೆ ದೆಹಲಿಗೆ ಹೋಗ್ತೇನೆ, ಸುಮ್ಮನೆ ದೆಹಲಿಗೆ ಹೋಗಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಿಎಂ ಕೂಡ ಹೋಗ್ತಾರಾ, ಡಿಸಿಎಂ ಈಗಾಗಲೇ ಹೋಗಿದ್ದಾರೆ, ಅಲ್ಲಿ ಚರ್ಚೆ ನಡೆಯುತ್ತಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇದ್ದಂತ ಪ್ರಶ್ನೆ ಅಂತಂದ್ರೆ ಸಿಎಂ ಕೂಡ ದೆಹಲಿಗೆ ಹಾಗಾದ್ರೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಸುಮ್ನೆ ಹೋಗಲ್ಲ, ಕೆಲಸ ಇದ್ರೆ ಹೋಗ್ತೀನಿ, ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ನನ್ನನ್ನ ಕರೆದ್ರೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಎಂ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ.
ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಈಗಾಗಲೇ ಬೀಸ್ತಾ ಇದೆ. ಅದರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬೆನ್ನಲ್ಲೇ ಸಿಎಂ ಕೂಡ ಹೋಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದ್ರೂ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಕೆಲಸ ಇದ್ರೆ ದೆಹಲಿಗೆ ಹೋಗ್ತೇನೆ, ಸುಮ್ಮನೆ ದೆಹಲಿಗೆ ಹೋಗಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಿಎಂ ಕೂಡ ಹೋಗ್ತಾರಾ, ಡಿಸಿಎಂ ಈಗಾಗಲೇ ಹೋಗಿದ್ದಾರೆ, ಅಲ್ಲಿ ಚರ್ಚೆ ನಡೆಯುತ್ತಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇದ್ದಂತ ಪ್ರಶ್ನೆ ಅಂತಂದ್ರೆ ಸಿಎಂ ಕೂಡ ದೆಹಲಿಗೆ ಹಾಗಾದ್ರೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಸುಮ್ನೆ ಹೋಗಲ್ಲ, ಕೆಲಸ ಇದ್ರೆ ಹೋಗ್ತೀನಿ, ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ನನ್ನನ್ನ ಕರೆದ್ರೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಎಂ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಈಗಾಗಲೇ ಬೀಸ್ತಾ ಇದೆ. ಅದರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬೆನ್ನಲ್ಲೇ ಸಿಎಂ ಕೂಡ ಹೋಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದ್ರೂ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಕೆಲಸ ಇದ್ರೆ ದೆಹಲಿಗೆ ಹೋಗ್ತೇನೆ, ಸುಮ್ಮನೆ ದೆಹಲಿಗೆ ಹೋಗಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಿಎಂ ಕೂಡ ಹೋಗ್ತಾರಾ, ಡಿಸಿಎಂ ಈಗಾಗಲೇ ಹೋಗಿದ್ದಾರೆ, ಅಲ್ಲಿ ಚರ್ಚೆ ನಡೆಯುತ್ತಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇದ್ದಂತ ಪ್ರಶ್ನೆ ಅಂತಂದ್ರೆ ಸಿಎಂ ಕೂಡ ದೆಹಲಿಗೆ ಹಾಗಾದ್ರೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಸುಮ್ನೆ ಹೋಗಲ್ಲ, ಕೆಲಸ ಇದ್ರೆ ಹೋಗ್ತೀನಿ, ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ನನ್ನನ್ನ ಕರೆದ್ರೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಎಂ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಈಗಾಗಲೇ ಬೀಸ್ತಾ ಇದೆ. ಅದರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬೆನ್ನಲ್ಲೇ ಸಿಎಂ ಕೂಡ ಹೋಗ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದ್ರೂ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ, ಕೆಲಸ ಇದ್ರೆ ದೆಹಲಿಗೆ ಹೋಗ್ತೇನೆ, ಸುಮ್ಮನೆ ದೆಹಲಿಗೆ ಹೋಗಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಿಎಂ ಕೂಡ ಹೋಗ್ತಾರಾ, ಡಿಸಿಎಂ ಈಗಾಗಲೇ ಹೋಗಿದ್ದಾರೆ, ಅಲ್ಲಿ ಚರ್ಚೆ ನಡೆಯುತ್ತಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇದ್ದಂತ ಪ್ರಶ್ನೆ ಅಂತಂದ್ರೆ ಸಿಎಂ ಕೂಡ ದೆಹಲಿಗೆ ಹಾಗಾದ್ರೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಸುಮ್ನೆ ಹೋಗಲ್ಲ, ಕೆಲಸ ಇದ್ರೆ ಹೋಗ್ತೀನಿ, ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ನನ್ನನ್ನ ಕರೆದ್ರೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಎಂ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರಿಗರು
ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ. ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರೆದರೆ ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ.